ಕಾಂಗ್ರೆಸ್ ಅವರು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ, ಟನಲ್ ಬೆಂಗಳೂರು, ಏನೇನೋ ಬೆಂಗಳೂರು ಹೆಸರುಗಳೆಲ್ಲ ಹೇಳಿದ್ರು. ಈಗ ಅನುದಾನ ಕೊಟ್ಟಿದ್ದೀರಿ, 2,000 ಕೋಟಿ ಅನುದಾನ ಕೊಟ್ಟಿದ್ದೀರಿ, ಇಡೀ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅನ್ನೋ ಮಾತುಗಳು ಒಂದು ಕಡೆ ಹೇಳ್ತಾ ಇದ್ದಾರೆ. ಈಗ ಅನುದಾನ ಕೊಡೋ ದೃಷ್ಟಿಯಿಂದ ಎಲ್ಲೆಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ, ಸಣ್ಣ ಸಣ್ಣದು, ಇವಾಗ ಶಿವಾಜಿನಗರ, ಗಾಂಧಿನಗರ, ಇವೆಲ್ಲ ಸಣ್ಣ ಸಣ್ಣ ಕಾನ್ಸ್ಟಿಟ್ಯೂನ್ಸಿಗಳು, ಅಲ್ಲೆಲ್ಲ 100 ಕೋಟಿ. ಬೇರೆ ಕಾನ್ಸ್ಟಿಟ್ಯೂನ್ಸಿಗಳು BJP ಇರೋವಂಥ ಕಾನ್ಸ್ಟಿಟ್ಯೂನ್ಸಿ ಉಳಿದವೆಲ್ಲ ಮೇಜರ್ ಇರೋದು BJP ಕಾನ್ಸ್ಟಿಟ್ಯೂನ್ಸಿ, ಜಾಸ್ತಿ ಇರೋದು BJP ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಲ್ಲಿ. ಅಲ್ಲೆಲ್ಲ 40 ಲಕ್ಷ, 30 ಲಕ್ಷ, 50 ಲಕ್ಷ, 40 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಇದು ತಾರತಮ್ಯ ಅಲ್ವೇನು? DK ಶಿವಕುಮಾರ್ ನೀವು ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ ಅಂದರೆ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ತಾರತಮ್ಯ ಮಾಡಿ ಅಭಿವೃದ್ಧಿ ಕುಂಠಿತ ಮಾಡ್ತಾ ಇದ್ದೀರಾ ನೀವು. ಆದ್ದರಿಂದ ಈ ರೀತಿ ಮಾಡೋದ್ರಿಂದ ಇಡೀ ಬೆಂಗಳೂರಲ್ಲಿ ನೀವು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋದ್ರೇ ಬೆಂಗಳೂರು ಅಭಿವೃದ್ಧಿ ಆಗೋದು. ಯಾಕಂದರೆ ಹೆಚ್ಚಿನ ಪಾಲು BJP ಸದಸ್ಯರಿದ್ದಾರೆ. ನೀವು ಯಾವುದೋ ನಿಮ್ಮ ಬೇಕಾದಂಥ ಕಾನ್ಸ್ಟಿಟ್ಯೂನ್ಸಿಗಳು ಕೊಟ್ಟು ತಪ್ಪು ಮಾಡ್ತಾ ಇದ್ದೀರಾ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇರೋ ಇನ್ನು 1.5 ವರ್ಷದಲ್ಲಿ ಕೆಲಸ ಮಾಡೋಕ್ಕಾಗದೆ ಇನ್ನು 1.5 ವರ್ಷ ಅಷ್ಟೇ, ಆಮೇಲೆ ಚುನಾವಣೆ ಬಂದ್ಬಿಡುತ್ತೆ, ಕೋಡ್ ಆಫ್ ಕಂಡಕ್ಟ್. ಅಷ್ಟರಲ್ಲಿ ನೀವು ಈ ಟೆಂಡರ್ ಕರೆದು ಅದಕ್ಕೆ ವರ್ಕ್ ಆರ್ಡ್ರ್ ಕೊಟ್ಟು ಎಲ್ಲ ಮಾಡೋ ಅಷ್ಟೊತ್ತಿಗೆ ಇನ್ನು 6 ತಿಂಗಳಾಗ್ತೈತೆ. ಈ ತಾರತಮ್ಯವನ್ನು ಇಮಿಡಿಯೇಟಾಗಿ ಸರಿ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈಗ BJP ಅವಧಿಯಲ್ಲಿ ಕೂಡ ಇದೇ ತಾರತಮ್ಯ ಆಗಿತ್ತು ಅಂತ MB ಪಾಟೀಲ್ ಆರೋಪ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ನಾನು MB ಪಾಟೀಲ್ಗೆ ಬೆಂಗಳೂರು ಬಗ್ಗೆ ಏನು ಗೊತ್ತಿದೆ? ಅವ್ರಿಗೇನು ಗೊತ್ತಿಲ್ಲ. ಹಿಂದೆ ಕಳೆದ ಒಂದು 15 ವರ್ಷದ್ದು ಪಟ್ಟಿ ತಗೊಂಬಿಡ್ರಿ, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಹೋಗಿದೆ ಅಂತ ಪಟ್ಟಿ ಕೊಡಿ. ಒಂದು 15 ವರ್ಷದ ಕೊಡಿ, ಅವಾಗೆಲ್ಲ ಬಂದ್ಬಿಡ್ತತ್ತಲ್ಲ, ಕಾಂಗ್ರೆಸ್ಸು, ಜನತಾದಳ, BJP 3 ಬಂದ್ಬಿಡ್ತದೆ. 15 ವರ್ಷದಲ್ಲಿ ಕೊಡಿ, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಹೋಗಿದೆ ತೆಗೀರಿ, ಬಿಡುಗಡೆ ಮಾಡಿ. ಕಾರ್ಪೊರೇಷನ್ನಿಂದ, ಸರ್ಕಾರದಿಂದ ಬಿಡುಗಡೆ ಮಾಡಿ. ಅವಾಗ ಹೇಳಿ ತಾರತಮ್ಯ ಎಲ್ಲ ಆಗಿದೆ ಅಂತ ಹೇಳಿ. ನಮ್ಮದು ಸರ್ಕಾರ ಇತ್ತಲ್ಲ, BJP ಸರ್ಕಾರ, ಯಡಿಯೂರಪ್ಪನವರಿದ್ದಾಗ, ನಮ್ಮ ಬೇರೆ ಬೊಮ್ಮಾಯಿಯರಿದ್ದಾಗ ಹೆಚ್ಚೆಚ್ಚು ಹಣ ಕೊಟ್ಟಿದ್ದೀರಿ ನಾವು. ನಾನು ಹೇಳ್ದಲ್ಲ, ಶಿವಾಜಿನಗರಕ್ಕೆ ನಾನೇ 100 ಕೋಟಿ ಕೊಟ್ಟಿದ್ದೀನಿ. ಶಿವಾಜಿನಗರ ಕಾಂಗ್ರೆಸ್ MLA ಇದ್ದಿದ್ದು, ನಾನೇ 100 ಕೋಟಿ ಕೊಟ್ಟಿದ್ದೀನಿ. ಬೈರ್ತಿ ಸುರೇಶ್ ಹೆಬ್ಬಾಳ, ನಾನೇ 100 ಕೋಟಿ ಕೊಟ್ಟಿದ್ದೀನಿ ಅವ್ರಿಗೆ, ಕಾಂಗ್ರೆಸ್ MLA ಅವರು. ಅದರಿಂದ ಈ ಥರ ತಾರತಮ್ಯ ಮಾಡೋದು ಒಳ್ಳೆಯದಲ್ಲ. ಬೆಂಗಳೂರು, ಸಮಗ್ರ ಬೆಂಗಳೂರು ಅಭಿವೃದ್ಧಿ, ಅದೇನೋ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಹೇಳ್ತೀರಲ್ಲ, ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ತಾರತಮ್ಯದ ಬೆಂಗಳೂರನ್ನು ಮಾಡ್ತಾ ಇದ್ದೀರಾ. ಇದು ಒಳ್ಳೆಯದಲ್ಲ ಬೆಂಗಳೂರು ಬೆಳವಣಿಗೆಗೆ.